Hello students, with continuation of types of check. ಲಾಸ್ಟ್ ಕ್ಲಾಸಲ್ಲಿ ಓಪನ್ ಚೆಕ್ ಅಂದರೆ ಏನು, ಕ್ರಾಸ್ ಚೆಕ್ ಅಂದರೆ ಏನು ಅಂತ ಕಲ್ತಿದ್ವಿ. ಇವತ್ತಿನ ಕ್ಲಾಸಲ್ಲಿ ಬ್ಯಾರರ್ ಚೆಕ್, ಆರ್ಡರ್ ಚೆಕ್, ಆ್ಯಂಟಿಡೇಟೆಡ್ ಚೆಕ್, ಪೋಸ್ಟ್ ಡೇಟೆಡ್ ಚೆಕ್ ಮತ್ತು ಸ್ಟೇಲ್ ಚೆಕ್ ಕಲಿಯೋಣ. ಸೊ ಇಲ್ಲಿ ಓಪನ್ ಚೆಕ್ ಅಂದರೆ ಒನ್ಸ್ ಅಗೇನ್ ನಾವು ತಿಳ್ಕೊಳ್ಳೋಣ ಮತ್ತೊಂದು ಸತಿ. ಓಪನ್ ಚೆಕ್ ಅಂದರೆ ಚೆಕ್ಕನ್ನು ಡೈರೆಕ್ಟಾಗಿ ನಿಮ್ಮ ಹೆಸರು ಮೇಲೆ ಬರೆದು, ಅಂದರೆ ನಾನು ಚೆಕ್ ಕೊಡ್ತಾಯಿದ್ದೀನಿ ನಿಮಗೆ ಅಂತ ಹೇಳಿದಾಗ ಡೈರೆಕ್ಟಾಗಿ ಆರತಿ ವರ್ಮಾ ಅಂತ ಹೇಳಿ ಚೆಕ್ಕಿನ ಮೇಲೆ ಹೆಸರು ಬರೆದು, ಡೇಟ್ ಬರೆದು, ಇವತ್ತಿನ ಡೇಟ್ ಬರೆದು, ಅಮೌಂಟ್ ಇನ್ ವರ್ಡ್ಸ್ ಆ್ಯಂಡ್ ಫಿಗರ್ಸ್ ಬರೆದು, ಸಿಗ್ನೇಚರ್ ಹಾಕಿ ಕೊಟ್ಬಿಟ್ಟು ಇವನ್ನ ತೊಗೊಂಡೋಗಿ ಡ್ರಾ ಮಾಡ್ಕೊಪ್ಪ ಅಂತ ಹೇಳಿ ಕೊಟ್ಟಾಗ ಡೈರೆಕ್ಟಾಗಿ ನೀವು ಅದು ನನ್ನದೇ ಆದಂತಹ ಬ್ಯಾಂಕು ಅಥವಾ ಸಪೋಸ್ ನನಗೆ ಒಂದು ಕೆನರಾ ಬ್ಯಾಂಕ್ ಅಕೌಂಟ್ ಇದೆ ಅಂತ ಇಟ್ಕೊಳ್ಳಿ, ಎನಿ ಕೆನರಾ ಬ್ಯಾಂಕ್ಗೆ ಹೋಗಿ ನೀವು ಡೈರೆಕ್ಟಾಗಿ ಚೆಕ್ಕನ್ನು ಪ್ರೆಸೆಂಟ್ ಮಾಡಿ, ಡ್ರಾ ಮಾಡಿ, ಕ್ಯಾಶನ್ನು ಡ್ರಾ ಮಾಡಿ ನೀವು ತೊಗೊಂಬರ್ಬೋದು. ಮೀನ್ಸ್ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್ ಇಲ್ಲದೇ ಇರುವಂತಹ ಚೆಕ್ಗೆ ನಾವು ಓಪನ್ ಚೆಕ್ ಅಂತ ಕರಿತೇವೆ. ಸೊ ಅದೇ ರೀತಿ ಸೆಕೆಂಡ್ ಟೈಪ್ ಆಫ್ ಚೆಕ್ ವಿ ಕಾಲ್ ಇಟ್ ಆಸ್ ಕ್ರಾಸ್ ಚೆಕ್. ಸೊ ಇಲ್ಲಿ ಕ್ರಾಸ್ ಚೆಕ್ ಅಂದರೆ ಚೆಕ್ಕಿನ ಲೆಫ್ಟ್ ಹ್ಯಾಂಡ್ ಸೈಡ್ ಟಾಪ್ ಕಾರ್ನರಲ್ಲಿ ನಿಮಗೆ 2 ಪ್ಯಾರಲಲ್ ಲೈನ್ ಹಾಕ್ತಾರೆ. ಮೀನ್ಸ್ ಚೆಕ್ ಯಾರು ಇಶ್ಯೂ ಮಾಡ್ತಾರೋ ಅವರೇ ಈ 2 ಪ್ಯಾರಲಲ್ ಲೈನ್ಸ್ ಹಾಕ್ತಾರೆ. ಇದ್ರ ಉದ್ದೇಶ ಏನು ಅಂತಂದರೆ ನಿಮ್ಮ ಅಕೌಂಟಿಂದ ಅವ್ರ ಅಕೌಂಟಿಗೆ ಹಣ ಜಮಾ ಆಗಬೇಕು. ಸೊ ಹಾಗಾಗಿ ನಿಮ್ಮ ಅಕೌಂಟಲ್ಲಿ ಇಂಥ ಒಂದು ಚೆಕ್ ಸೀರೀಸಲ್ಲಿ ಇಂಥವ್ರಿಗೆ ದುಡ್ಡು ಕಳಿಸಿದ್ದೀನಿ ಅಂತ ಅದು ರಿಟರ್ನ್ ಕಮ್ಯುನಿಕೇಷನ್ ಪ್ರೂಫ್ ಆಗುತ್ತೆ. ಸೊ ಹಾಗಾಗಿ ಕೆಲವರು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಚೆಕ್ಕಲ್ಲೇ ಟ್ರಾನ್ಸಾಕ್ಷನ್ಸ್ ಮಾಡ್ತಾರೆ. ಮತ್ತು ಆಡಿಟ್ ಸಂದರ್ಭಗಳಲ್ಲಿ ಯಾರ್ಯಾರಿಗೆ ಚೆಕ್ ಇಶ್ಯೂ ಮಾಡಿದಿರಿ ಸೀಕ್ವೆನ್ಸ್ ವೈಸಲ್ಲಿ ನಮಗೆ ಅವರ ಹೆಸರು ಮತ್ತು ಚೆಕ್ ನಂಬರ್ಸು ಕ್ಲೀನಾಗಿ ಸ್ಟೇಟ್ಮೆಂಟಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಆ ಕಾರಣಗಳಿಂದ ಈ ಒಂದು ಕ್ರಾಸಿಂಗ್ ಮಾಡ್ತಾರೆ. ಕ್ರಾಸ್ ಚೆಕ್ ಅಂತಲೂ ಕರಿತೀವಿ, ಅಕೌಂಟ್ ಪೇಯಿ ಚೆಕ್ ಅಂತಲೂ ಕರಿತೇವೆ. ಸೊ ಎ ಕ್ರಾಸ್ ಚೆಕ್ ಇಸ್ ಅ ಚೆಕ್ ವಿಚ್ ಇಸ್ ಪೇಯಬಲ್ ಓನ್ಲಿ ಥ್ರೂ ಅ ಬ್ಯಾಂಕರ್ ವೇರ್ ಅಮೌಂಟ್ ವಿಲ್ ಬಿ ಕ್ರೆಡಿಟೆಡ್ ಟು ಎನಿ ಅಕೌಂಟ್ and not directly at the counter of the bank. Crossing ensures security to the holder of the check as only the banker credits of the proceeds to the account of payee of the check. Crossing is the process of putting 2 parallel lines, transverse lines, with or without any words drawn on the left hand top corner of the check is called ಕ್ರಾಸ್ಡ್ ಚೆಕ್ಸ್. ಸೊ ಈ ಕ್ರಾಸ್ ಚೆಕ್ಕಿನ ಉದ್ದೇಶ ಇಷ್ಟೇ, ನಿಮ್ಮ ಅಕೌಂಟಿಗೆ ಹೋಗಿಟ್ಟು ಜಮಾ ಆಗಬೇಕು, ಅದು ರಿಟರ್ನ್ ಕಮ್ಯುನಿಕೇಷನಲ್ಲಿ ಪ್ರೂಫು ಕಾಲಾಂತರಕ್ಕೆ ಇರುತ್ತೆ. ನಂತರ ಆಡಿಟ್ ಪರ್ಪಸ್ಗೆ ಅಂತ ಹೇಳಿ ಬಂದಾಗ ಅದರಲ್ಲಿ ಚೆಕ್ ನಂಬರ್ಸ್ ಅಲಾಂಗ್ ವಿತ್ ದ ಪೇಯಿ ನೇಮ್ ಎರಡೂ ಬ್ಯಾಂಕ್ ರೆಕನ್ಸಿಲೇಷನ್ ಸ್ಟೇಟ್ಮೆಂಟ್ನಲ್ಲಿ ಬಂದುಬಿಡುತ್ತೆ. ಸೊ ಆ ಕಾರಣದಿಂದ ಕ್ರಾಸ್ ಮಾಡಿ ಕೆಲವರು ಕೊಡ್ತಾರೆ. ಸೊ ಆ ಕ್ರಾಸ್ ಚೆಕ್ನ ಕ್ರಾಸ್ ಚೆಕ್ ಅಂತಲೂ ಕರೀತಾರೆ ಅಥವಾ ಅಕೌಂಟ್ ಪೇಯಿ ಚೆಕ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಬೇರರ್ ಚೆಕ್. ಸೊ ಬೇರರ್ ಚೆಕ್ ಅಂದರೆ ನಿಮಗೆ ಚೆಕ್ಕಿನ ಮೇಲೆ ಬೇರರ್ ಅಂತ ಕಾಣುತ್ತೆ, ಟುವರ್ಡ್ಸ್ ರೈಟ್ ಹ್ಯಾಂಡ್ ಸೈಡ್ ಕಾರ್ನರಲ್ಲಿ, ಮೀನ್ಸ್ ಸ್ವಲ್ಪ ಡೇಟಿನ ಕೆಳಭಾಗದಲ್ಲಿ ಕಾಣುತ್ತೆ ನಿಮಗೆ ಬೇರರ್ ಅಂತ. ಸೊ ಅಲ್ಲಿ ನೀವು ಅಮೌಂಟ್ ಫಿಗರ್ಸಲ್ಲಿ ಬರೀತೀರ. ಅಮೌಂಟಿಗೆ ಅಂತ ಹೇಳಿ ಬಾಕ್ಸ್ ಟೈಪಲ್ಲಿ ಒಂದು ಇದು ಡಯಾಗ್ರಾಮ್ ಕಾಣುತ್ತೆ, ಅದ್ರ ಒಳಗಡೆ ನೀವು ಅಮೌಂಟ್ ಬರೀಬೇಕು. ಅದರ ಎಕ್ಸಾಕ್ಟ್ ಜಸ್ಟ್ ಅದರ ಮೇಲೆಗಡೆನೇ ನಿಮಗೆ ಬೇರರ್ ಅಂತ ಕಾಣುತ್ತೆ. ಸೊ ಇಲ್ಲಿ ನೀವು ಆ ಬೇರರನ್ನು ವರ್ಡ್ ಸ್ಟ್ರೈಕ್ ಮಾಡಿಬಿಟ್ರೆ ಆ ಚೆಕ್ಕಿನ ಮೇಲೆ ಹೆಸರು ಯಾರು ಬರೆದಿರ್ತಾರೋ ಅವರಷ್ಟೇ ಹೋಗಿ ಡ್ರಾ ಮಾಡ್ಕೊಂಡು ಬರಬೇಕು. ಇನ್ ಕೇಸ್ ಆ ಚೆಕ್ಕಿನ ಮೇಲೆ ಆ ಬೇರರನ್ನು ವರ್ಡು ಸ್ಟ್ರೈಕ್ ಆಗದೆ ಹಾಗೆ ಬ್ಲ್ಯಾಂಕ್ ಆಗಿತ್ತು ಅಂತಂದರೆ ನೀವಾಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಯಾರಾದರೂ ಹೋಗಿ ಚೆಕ್ಕನ್ನು ಡೆಪಾಸಿಟ್ ಮಾಡಿ ಅದನ್ನು ಚೆಕ್ ಡಿಸ್ಕೌಂಟಿಂಗ್ ಅಂತಲೂ ಕರಿತೀವಿ, ಅದಕ್ಕೂ ಕೂಡ ಒಂದು ಚೆಕ್ಕು ಎಲಿಜಿಬಲ್ ಇದೆ ಅಂತ ಅರ್ಥ. ಸೊ ಎ ಬೇರರ್ ಚೆಕ್ ವೆನ್ ದ ವರ್ಡ್ಸ್ ಆರ್ ಬೇರರ್ ಅಪಿಯರಿಂಗ್ ಆನ್ ದ ಫೇಸ್ ಆಫ್ ದ ಚೆಕ್ ಆರ್ ನಾಟ್ ಕ್ಯಾನ್ಸಲ್ಡ್, ದಟ್ ಚೆಕ್ ಇಸ್ ಕಾಲ್ಡ್ ಬೇರರ್ ಚೆಕ್. The bearer check is payable to the person specified therein or to any other else who presents it to the bank for payment. However, such checks are risky. This is because if such checks are lost, the finder of the check can collect payment from the bank. So, bearer check ಆ ಒಂದು ಬೇರರ್ನ ವರ್ಡು ಸ್ಟ್ರೈಕ್ ಮಾಡದೇ ಇದ್ದಾಗ ಚೆಕ್ ಏನಾದರೂ ಕಳೆದೋಗ್ಬಿಟ್ರೆ
ಚೆಕ್ ಇನ್ನೊಬ್ಬರಿಗೆ ಥರ್ಡ್ ಪಾರ್ಟಿಗೆ ಎಲ್ಲೋ ರೋಡಲ್ಲಿ ಸಿಕ್ಕಿದಾಗ ಅವರು ಡೈರೆಕ್ಟಾಗಿ ಚೆಕ್ ಡಿಸ್ಕೌಂಟಿಂಗ್ಗೆ ಅಂತ ಹೇಳಿ ಹೋದಾಗ ಅವರಿಗೆ ಹಣ ಸಿಕ್ಬಿಡುತ್ತೆ. ಸೊ ನಿಮಗೆ ಚೆಕ್ ಏನು ಎಲ್ಲೋ ಕಳೆದೋಗಿದೆ ಅಂತ ಹೇಳಿ ಗೊತ್ತಾಗಿದ್ದ ತಕ್ಷಣ ನೀವು ಬ್ಯಾಂಕ್ಗೆ ಹೋಗಿ ಅಥವಾ ಕೊಟ್ಟಿರೋರಿಗೆ ಹೋಗಿ ಈ ಥರ ಚೆಕ್ ಕಳೆದೋಗಿದೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಸ್ಟಾಪ್ ಪೇಮೆಂಟ್ ಕೊಡ್ತಾರೆ. ಸೊ ಸ್ಟಾಪ್ ಪೇಮೆಂಟ್ ಕೊಟ್ಟರೆ ಥರ್ಡ್ ಪರ್ಸನ್ನು ಅಮೌಂಟ್ನ ಕಲೆಕ್ಟ್ ಮಾಡೋದಿಲ್ಲ. ಸೊ ಇನ್ ಕೇಸ್ ಥರ್ಡ್ ಪರ್ಸನ್ನು ಹೋಗಲೂ ಇಲ್ಲ, ಚೆಕ್ಕು ಹಾಗೇ ಇದೆ ಅಂತಂದರೆ ಆ ಸಂದರ್ಭಗಳಲ್ಲಿ ಮತ್ತೆ ಚೆಕ್ಕು ನಿಮಗೆ ವಾಪಸ್ ಸಿಕ್ತು ಅಂತಂದರೆ ಡೈರೆಕ್ಟಾಗಿ ನೀವು ವಿಡ್ರಾ ಮಾಡ್ಬೋದು. ಬಟ್ ಇಲ್ಲಿ ಬೇರೆಡ್ ಚೆಕ್ ಅಂದರೆ ಸಪೋಸ್ ಇಫ್ ಐ ಹ್ಯಾವ್ ಇಶ್ಯೂಡ್ ಅ ಚೆಕ್ ಟು ಅಪರ್ಣ, ಇಫ್ ಅಪರ್ಣ ಈಸ್ ನಾಟ್ ದೇರ್, ಅಪರ್ಣ ಬದಲಾಗಿ ಬೇರೆಯೊಬ್ಬರನ್ನ ನೇಮಕಾತಿ ಮಾಡೋವಂಥ ಒಬ್ಬರಿಗೆ ಆ ಒಬ್ಬರನ್ನ ನಾವು ಬೇರೆರ್ ಅಂತ ಕರಿತೀವಿ. ಸೊ ನೀವಲ್ಲದೆ ಥರ್ಡ್ ಪರ್ಸನ್ ಹೋಗುವಂತಹ ಒಂದು ಚೆಕ್ ಪ್ರೋಸೆಸ್ಗೆ ಅವ್ರನ್ನ ಬೇರೆರ್ ಅಂತ ಕರಿತೀವಿ. ಸೊ ಈ ಬೇರೆಡ್ ಪ್ರೋಸೆಸ್ಸು ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ತೊಂದರೆ, ಕ್ಯಾನ್ಸಲ್ ಮಾಡಿದ್ರೆ ಸ್ಪೆಸಿಫೈ ಪರ್ಸನ್ನೇ ಹೋಗಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಇಸ್ ಆರ್ಡರ್ ಚೆಕ್. When the word bearer appearing on the face of the check is cancelled and when it is placed the word order, bearer/order ಅಂತ ಇರುತ್ತೆ. ಸೊ ಬೇರರ್ ಅನ್ನೋ ವರ್ಡ್ ನೀವು ಕಟ್ ಮಾಡಿ ಆರ್ಡರ್ ಅನ್ನೋದನ್ನು ಹಾಗೆ ನಿಲ್ಲಿಸಿದಾಗ ಆ ಒಂದು ಅಲ್ಲಿ ಏನು ಆರ್ಡರ್ ಇದೆ ಅಂತಂದರೆ ಯಾರಿಗೆ ಕೊಟ್ಟಿರ್ತೀವೋ ಅವರೇ ಸ್ಪೆಸಿಫಿಕ್ಕಾಗಿ ಆ ಬ್ಯಾಂಕ್ಗೆ ಹೋಗಿ ಅಮೌಂಟ್ ವಿಡ್ರಾ ಮಾಡಿಕೊಂಡು ಬರಬೇಕು ಅಥವಾ ಟ್ರಾನ್ಸ್ಫರ್ ಹಾಕ್ಕೋಬೇಕು. ಸೊ ಇಷ್ಟೇ ಇಲ್ಲಿ ಆರ್ಡರ್ ಅಂದರೆ ಯು ಆರ್ ಆರ್ಡರಿಂಗ್ ಟು ದಟ್ ಪರ್ಟಿಕ್ಯುಲರ್ ಪರ್ಸನ್ ಟು ಗೋ ಡೈರೆಕ್ಟ್ಲಿ ಟು ದ ಬ್ಯಾಂಕ್ ಹ್ಯಾಂಡ್. ಎಸ್ಪೆಷಲಿ SBI ಬ್ಯಾಂಕಿಂದ ಚೆಕ್ ಇಶ್ಯೂ ಮಾಡಿದರೆ SBI ಬ್ಯಾಂಕಿಗೆ ತೊಗೊಂಡೋಗಿ ಡೆಪಾಸಿಟ್ ಮಾಡುವಂತಹ ಒಂದು ಆರ್ಡರ್ ನೀವು ಕೊಡ್ತೀರಾ. ಸೊ ದಟ್ ಈಸ್ ಆರ್ಡರ್ ಚೆಕ್. When the word bearer appearing on the face of a check is cancelled and when it is placed the word or order is written on the face of the check is called an order check. Such a check is payable to the person specified therein the payee or to any or one else to whom it is endorsed or transferred. ಸೊ ಅಂಥವರಿಗೆ ನಾವು ಆರ್ಡರ್ ಚೆಕ್ನ ಕೊಡ್ತೀವಿ. ಆರ್ಡರ್ ಚೆಕ್ ಯಾವಾಗ ಹೇಗಿರುತ್ತೆ ಅಂತಂದರೆ ಲಮ್ಸಮ್ ಹ್ಯೂಜ್ ಅಮೌಂಟ್ ಇದ್ದಾಗ ಸ್ಪೆಸಿಫಿಕ್ಕಾಗಿ ಯಾರ ಹೆಸರನ್ನು ನಾವು ಮೆನ್ಷನ್ ಮಾಡ್ತೀವಿ, ಬೇರರ್ ಸ್ಟ್ರೈಕ್ ಮಾಡಿ ಆರ್ಡರ್ ಅಂತಲೇ ಕೊಟ್ಟಾಗ ಪರ್ಟಿಕ್ಯುಲರ್ ಪರ್ಸನ್ ಅವರಿಗೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಆಗುತ್ತೆ. ಎಸ್ಪೆಷಲಿ BBMP ರಿಜಿಸ್ಟ್ರೇಷನ್ ಪ್ರೋಸೆಸ್ಸು ಹೌಸ್ ಮತ್ತು ಏನಾದರೂ ರಿಜಿಸ್ಟ್ರೇಷನ್ ಪ್ರೋಸೆಸ್ಗೆ ಅಂತ ಹೇಳಿ ಹೋದಾಗ ಅಲ್ಲಿ ಬೇರರ್ನ ಕಟ್ ಮಾಡಿ ಡೈರೆಕ್ಟಾಗಿ ಆರ್ಡರ್ ಅಂತಲೇ ಮೆನ್ಷನ್ ಮಾಡಬೇಕು. ಯಾಕಂದರೆ ಯು ಆರ್ ಡೈರೆಕ್ಟಿಂಗ್ ಟು ದಟ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್. ಸೊ ದಟ್ ಸಚ್ ಟೈಪ್ ಆಫ್ ಚೆಕ್ ಇಸ್ ಕಾಲ್ಡ್ ಆಸ್ ಆರ್ಡರ್ ಚೆಕ್. ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಆ್ಯಂಟಿಡೇಟೆಡ್ ಚೆಕ್. ಸೊ ಆ್ಯಂಟಿಡೇಟೆಡ್ ಚೆಕ್ ಅಂದರೆ ಫಾರ್ ಎನ್ ಎಕ್ಸಾಂಪಲ್ January 1st, ದಟ್ ಇಸ್ 1st of January 2020 ಅಂತ ಹೇಳಿದಾಗ ಆ ಒಂದು ಚೆಕ್ಗೆ ಎಕ್ಸ್ಪೈರಿ ಆಗಿಬಿಟ್ಟಿರುತ್ತೆ. ಆ ಒಂದು ಚೆಕ್ ಮೇಲೆ ಡೇಟ್ ಇರುವಂಥದ್ದು ಎಕ್ಸ್ಪೈರಿ ಮೀನ್ಸ್ ಚೆಕ್ಗೆ ಜೀವ ಇರುವಂಥದ್ದು 3 ತಿಂಗಳುಗಳು ಮಾತ್ರ. ಈ 3 ತಿಂಗಳ ಮೇಲೆ ಏನಾದರೂ ಕ್ರಾಸ್ ಆಯಿತು ಡೇಟು ಅಂತಂದರೆ ಇಟ್ ಈಸ್ ಬಿನ್ ಕನ್ಸಿಡರ್ಡ್ ಆಸ್ ಆ್ಯಂಟಿ ಡೇಟೆಡ್ ಚೆಕ್ ಆರ್ ಎಕ್ಸ್ಪೈರಿ ಚೆಕ್, ಡೇಟ್ ಎಕ್ಸ್ಪೈರಿ ಚೆಕ್ ಅಂತಲೂ ಕರೀತಾರೆ. ಸೊ ಅಂಥ ಒಂದು ಚೆಕ್ಸು ವ್ಯಾಲಿಡ್ ಇರಲ್ಲ. ಮತ್ತೊಂದು ಸತಿ ನೀವು ಯಾರು ಇಶ್ಯೂ ಮಾಡಿರ್ತಾರೋ ಅವ್ರ ಹತ್ರ ಪುನಃ ನೀವು ಇನ್ನೊಂದು ಚೆಕ್ ಇಸ್ಕೋಬೇಕು ಅಥವಾ ಡೈರೆಕ್ಟಾಗಿ ನೀವು ಟ್ರಾನ್ಸ್ಫರ್ಸ್ ಮಾಡ್ಕೋಬೇಕು ಥ್ರೂ RTGS NEFT ಮುಖಾಂತರ ಮಾಡಿಸ್ಕೋಬೇಕು. ಸೊ ಆ್ಯಂಟಿಡೇಟೆಡ್ ಚೆಕ್, if a check bears a date earlier than the date on which it is presented to the bank, it is called as antedated check. Such a check is valid up to 3 months from the date of the check. So next let us understand post-dated check. If a check bears the date which is yet to come future date, when it is known as post-dated check or a PDC check. So a post-dated check cannot be honored earlier than the date on the check. So PDC check ಅನ್ನೋದು say suppose ಈಗ ನಾವು ಜೂನ್ ತಿಂಗಳಲ್ಲಿ ಇದ್ದೀವಿ. ಸೊ ಜೂನ್ ತಿಂಗಳಲ್ಲದೆ ನಾವು ನವಂಬರ್ ತಿಂಗಳಿಗೆ ನಾನು ಚೆಕ್ ಬರೆದು ಕೊಟ್ಟಿದ್ರೆ ರೀಟಾ ಅನ್ನೋಳಿಗೆ ಚೆಕ್ ಕೊಟ್ಟಿದ್ದೀನಿ 50,000 ಚೆಕ್ಕು ಡೇಟೆಡ್ ಆನ್ 1st November or 2nd November. ಸೊ 1st November 2nd November 2021 ಅಂತ ಹೇಳಿದಾಗ ನಾವಿನ್ನು ಜೂನಲ್ಲಿದ್ದೀವಿ. ಸೊ ಈ ಜೂನ್ ಎಲ್ಲ ಕಂಪ್ಲೀಟಾಗಿ ನವಂಬರ್ಗೆ ನಾನು ರೀಟಾ ತೊಗೊಂಡೋಗಿ ಅದನ್ನು ಡೆಪಾಸಿಟ್ ಮಾಡ್ಕೋಬೋದು.
ಮುಂಬರುವಂತಹ ದಿನಗಳಿಗೆ ವಿ ಕಾಲ್ ಇಟ್ ಆಸ್ ಪೋಸ್ಟ್ ಡೇಟೆಡ್ ಚೆಕ್. ಸೊ ನವಂಬರ್ 2ನೇ ತಾರೀಕು ಅಥವಾ 1ನೇ ತಾರೀಕು ಮೊದಲು ನಾನು ಡೆಪಾಸಿಟ್ ಮಾಡುವಂಗಿಲ್ಲ, ಯಾಕಂದರೆ ಅಲ್ಲಿ ಇನ್ಸ್ಟ್ರಕ್ಷನ್ ಇದೆ 1ನೇ ತಾರೀಕು ನವಂಬರ್ ತಿಂಗಳಿಗೆ ಇವರು ಡ್ರಾ ಮಾಡ್ಕೋಬೋದು, ಅಲ್ಲಿ ತನಕ ಇಲ್ಲ ಅಂತ. ಸೊ ಹಾಗಾಗಿ ಅಂಥ ಒಂದು ಚೆಕ್ಸ್ಗೆ ವಿ ಕಾಲ್ ಇಟ್ ಆಸ್ ಪೋಸ್ಟ್ ಡೇಟೆಡ್ ಚೆಕ್. ಸ್ಟೇಲ್ ಚೆಕ್. ಸೊ ಸ್ಟೇಲ್ ಚೆಕ್ ಅಂತಂದರೆ ಆ ಒಂದು ಚೆಕ್ ಮೇಲೆ ಡರ್ಟ್ ಆಗಿರ್ಬೋದು ಅಥವಾ ಫೋಲ್ಡಿಂಗ್ ಇಂಪ್ರೆಷನ್ಸ್ ಬಂದಿರುವಂತಹ ಚೆಕ್ಸು, ಇಂಥ ಒಂದು ಚೆಕ್ಸ್ಗೆ ಅಥವಾ ಹಾಳಾಗಿರುವಂತಹ ಚೆಕ್ಸ್ಗೆ ನಾವು ಸ್ಟೇಲ್ ಚೆಕ್ ಅಂತ ಕರಿತೇವೆ. ಅಥವಾ ತುಂಬಾ ವರ್ಷಗಳು ಎಕ್ಸ್ಪೈರಿ ಆಗಿಬಿಟ್ಟಿರುತ್ತೆ ಚೆಕ್ಸ್ಗೆ, ಮೀನ್ಸ್ 2000 ಇಸ್ವಿ 2005ನೇ ಇಸ್ವಿನಲ್ಲಿ ಚೆಕ್ ಇಶ್ಯೂ ಮಾಡಿರ್ತಾರೆ. ಈಗ ನಾವು 2021ನೇ ಶತಮಾನದಲ್ಲಿದ್ದೀವಿ. ಸೊ ಹಾಗಾಗಿ ತುಂಬ ಹಳೆಯ ಚೆಕ್ಗೆ ನಾವು ಸ್ಟೇಲ್ ಚೆಕ್ ಅಂತ ಕರಿತೀವಿ, ಅಥವಾ ಡರ್ಟ್ ಆಗಿರುವಂತಹ ಚೆಕ್ಗೆ ನಾವು ಸ್ಟೇಲ್ ಚೆಕ್ ಅಂತ ಕರಿತೀವಿ. ಇನ್ನೊಂದು ಎಕ್ಸ್ಪೈರಿ ಆಗಿರುವಂತಹ ಚೆಕ್ ಕೂಡ ನಾವು ಸ್ಟೇಲ್ ಚೆಕ್ ಅಂತಲೇ ಕರಿತೀವಿ. So if a check is presented for the payment after 3 months from the date of the check, it is called a stale check. A stale check is not honored by the bank. ಸೊ ನಾವು ಚೆಕ್ ಪ್ರೆಸೆಂಟೇಷನ್ ಕೊಡುವಾಗ, ಮೀನ್ಸ್ ಪ್ರೆಸೆಂಟ್ ಮಾಡ್ತೀವಲ್ಲ ಬ್ಯಾಂಕಿಗೆ ತೊಗೊಂಡೋಗಿ, ಸೊ ಆ ಸಂದರ್ಭಗಳಲ್ಲೇ ಚೆಕ್ಕಿಂದ ಡೇಟು ಚೆಕ್ ಮಾಡಿ ಬ್ಯಾಂಕರು ಅದನ್ನು ಕಲೆಕ್ಟ್ ಮಾಡಬೇಕು ಕಸ್ಟಮರ್ ಕಡೆಯಿಂದ. ಸೊ ಇನ್ ಕೇಸ್ ಏನಾದರೂ ಆ ಒಂದು ಡೇಟಿಗಿಂತ ಮುಂಚೆ ನಾವು ಡೆಪಾಸಿಟ್ ಮಾಡಿದಾಗ ಅದು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಹೇಳಿ ಬೌನ್ಸ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಇಂಥ ಚೆಕ್ಸ್ಗೆ ನಾವು ಸ್ಟೇಲ್ ಚೆಕ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಟೈಪ್ಸ್ ಆಫ್ ಕ್ರಾಸಿಂಗ್. ಸೊ ಟೈಪ್ಸ್ ಆಫ್ ಕ್ರಾಸಿಂಗ್, ಅದೇ ಲೆಫ್ಟ್ ಹ್ಯಾಂಡ್ ಸೈಡ್ ಟಾಪ್ ಕಾರ್ನರಲ್ಲಿ ನಿಮಗೆ ಕ್ರಾಸಿಂಗ್ ಚೆಕ್ ಅಂತ ಹೇಳ್ಕೊಟ್ಟಿದ್ದೆ ಸೆಕೆಂಡ್ ಟೈಪ್ ಆಫ್ ಚೆಕ್ಕಲ್ಲಿ. ಸೊ ಅದೇ ರೀತಿ ಆ ಒಂದು ಟೈಪ್ ಆಫ್ ಚೆಕ್ಕಲ್ಲಿ ಕ್ರಾಸಿಂಗ್ ಅನ್ನೋದಿದೆ. ಸೊ ಆ ಕ್ರಾಸಿಂಗಲ್ಲಿ ಯಾವ್ಯಾವ ರೀತಿಯಾದಂತಹ ಕ್ರಾಸ್ ಚೆಕ್ಸ್ ಇದೆ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಸೊ ಫಸ್ಟ್ ಇಸ್ ಜನರಲ್ ಕ್ರಾಸಿಂಗ್, ದ ಸೆಕೆಂಡ್ ಇಸ್ ಸ್ಪೆಷಲ್ ಕ್ರಾಸಿಂಗ್, ದ ಥರ್ಡ್ ಇಸ್ ಡಬಲ್ ಕ್ರಾಸಿಂಗ್, ಆ್ಯಂಡ್ ದ ಫೋರ್ತ್ ಇಸ್ ರಿಸ್ಟ್ರಿಕ್ಟಿವ್ ಕ್ರಾಸಿಂಗ್. ಸೊ ಇಲ್ಲಿ ರಿಸ್ಟ್ರಿಕ್ಟಿವ್ ಕ್ರಾಸಿಂಗ್ ಅಥವಾ ಡಬಲ್ ಕ್ರಾಸಿಂಗ್ ಅಥವಾ ಸ್ಪೆಷಲ್ ಕ್ರಾಸಿಂಗ್ ಇಸ್ ಒನ್ ಆ್ಯಂಡ್ ಆಲ್ ದ ಸೇಮ್. ಬಟ್ ಜನರಲ್ ಕ್ರಾಸಿಂಗ್ ಅನ್ನೋದನ್ನು ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಇಟ್ ಇಸ್ ಆ್ಯಸ್ ಸಿಂಪಲ್ ಆ್ಯಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಕ್ರಾಸ್ ಚೆಕ್. ಸೊ ಜನರಲ್ ಕ್ರಾಸಿಂಗ್ ಇಸ್ ಅ ಚೆಕ್ ಬೇರ್ಸ್ ವಿಚ್ ಹ್ಯಾಸ್ ಆನ್ ದ ಫೇಸ್ ಆಫ್ 2 ಪ್ಯಾರಲಲ್ ಲೈನ್ಸ್ ಟ್ರಾನ್ಸ್ವರ್ಸ್ ಅಥವಾ ಕ್ರಾಸ್ ಲೈನ್ ಇರುವಂತಹ ಒಂದು ಚೆಕ್ಸ್ಗೆ ನಾವು ಜನರಲ್ ಕ್ರಾಸಿಂಗ್ ಅಂತ, ಮೀನ್ಸ್ ಜಸ್ಟ್ 2 ಲೈನ್ಸ್ ಅಕೌಂಟ್ ಪೇ, ಯಾವುದಾದ್ರೂ ಅಕೌಂಟ್ ಇರಲಿ ಡೆಪಾಸಿಟ್ ಮಾಡ್ಕೊಳ್ಳಿ ಅಂತ, ಅಲ್ಲಿ ಯಾವುದೇ ರೀತಿಯಾದಂತಹ ಇನ್ಸ್ಟ್ರಕ್ಷನ್ಸು ಇಲ್ಲ. ಸೊ ಜನರಲ್ ಅಂದರೆ ಇಟ್ ಇಸ್ ಜಸ್ಟ್ 2 lines drawing on the check without any rules and regulations ಅಂತ ಹೇಳ್ಬೋದು. ಸೊ ಇಲ್ಲಿ ಜನರಲ್ ಕ್ರಾಸಿಂಗ್ ಅಂದರೆ ಇಫ್ ಅ ಚೆಕ್ ಬೇರ್ಸ್ ಅಕ್ರಾಸ್ ಇಟ್ಸ್ ಫೇಸ್ 2 parallel transverse lines either with or without the words not negotiable and company or any abbreviation thereof, that addition crossing the check shall be considered to be crossed generally. ಸೊ ಇಲ್ಲಿ ಕ್ರಾಸಿಂಗಲ್ಲಿ ಸ್ಪಷ್ಟವಾಗಿ ಅರ್ಥ ಇದು ನಿಮಗೆ, ಯಾವುದೇ ರೀತಿಯಾದಂತಹ ಇನ್ಸ್ಟ್ರಕ್ಷನ್ಸ್ ಕೊಡದೆ ಬರೀ ಜಸ್ಟ್ ಅಕೌಂಟ್ ಪೇ ಅಂತ ಹೇಳಿ 2 ಸಿಂಪಲ್ ಲೈನ್ಸ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಟಾಪ್ ಕಾರ್ನರ್ಗೆ ಹಾಕುವಂಥ ಒಂದು ಸಿಸ್ಟಮ್ಗೆ, ಚೆಕ್ ಮೇಲೆ ಮಾಡುವಂಥ ಸಿಸ್ಟಮ್ಗೆ ನಾವು ಜನರಲ್ ಕ್ರಾಸಿಂಗ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ the features of general crossing. So features of general crossing andre ಏನು? From the above section we find that a check is said to be crossed generally when it bears across its face any of the following. Means features of general crossing ಅಲ್ಲಿ ಏನು ಹೇಳುತ್ತೆ ಅಂದರೆ, 2 lines, 2 transverse lines ಇದ್ದರೆ, 2 transverse parallel lines ಇದ್ದರೆ ಸಾಕು, ಆ ಒಂದು ಚೆಕ್ಕು ಓಪನ್ ಚೆಕ್ಗೆ ಕೊಡುವಂಗಿಲ್ಲ. ಇನ್ ಕೇಸ್ ಏನಾದರೂ ಅಕಸ್ಮಾತಾಗಿ ಕೊಟ್ಬಿಟ್ರಿ ಅಂತ ಇಟ್ಕೊಳ್ಳಿ, ಆ ಒಂದು ಪರ್ಟಿಕ್ಯುಲರ್ ಬ್ರಾಂಚಿಗೆ ಆ ಟೆಲ್ಲರ್ ಅಥವಾ ಕ್ಯಾಶಿಯರು ವಿಲ್ ಬಿ ದ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಕಾನ್ಸಿಕ್ವೆನ್ಸಸ್ ಇನ್ ಫ್ಯೂಚರ್. ಸೊ 2 transverse parallel lines with the word and company ಅಂತ ಹೇಳಿದಾಗ, ಆ ಟ್ರಾನ್ಸ್ವರ್ಸ್ ಲೈನ್ ಮೇಲೆ ಒಂದು ಲೈನು ಕೆಳಗಡೆ ಒಂದು ಲೈನ್ ಹಾಕಿ ಮಧ್ಯದಲ್ಲಿ ಕಂಪನಿ ಹೆಸರು ಬರೆದುಬಿಟ್ರೆ ಪರ್ಟಿಕ್ಯುಲರಾಗಿ ಆ ಕಂಪನಿ ಅಕೌಂಟಿಗೆ ಜಮಾ ಆಗಬೇಕು. ಅದಕ್ಕಿಂತ ಮುಂಚೆ MDಗೂ ಇಲ್ಲ ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೂ ಇರೋದಿಲ್ಲ ಆ ಒಂದು ಪವರು. ಡೈರೆಕ್ಟಾಗಿ ಇಟ್ ಗೋಸ್ ಟು ದಿ ಕಂಪನಿ ಅಕೌಂಟ್.
So, two parallel lines with any abbreviation of word and the company sits into the current account of the company. ಮತ್ತು ನಾಟ್ ನೆಗೋಷಿಯಬಲ್ ಅಂತ ಬರೀತಾರೆ. ಸೊ ನಾಟ್ ನೆಗೋಷಿಯಬಲ್ ಅಥವಾ ಅಕೌಂಟ್ ಪೇಯಿ ಓನ್ಲಿ. ನಾಟ್ ನೆಗೋಷಿಯಬಲ್ ಇಸ್ ಯು ಹ್ಯಾವ್ ಟು ಡೆಪಾಸಿಟ್ ಇನ್ SBI ಬ್ಯಾಂಕ್ ಇಟ್ ಸೆಲ್ಫ್. ದೆರ್ ಇಸ್ ನೋ ನೆಗೋಷಿಯಬಲ್. ಆ್ಯಂಡ್ ಎರಡು ಬ್ಯಾಂಕ್ ದಾಟಿ ಕ್ರಾಸಿಂಗ್ ನಡೆಯುತ್ತೆ. ಎರಡು ಬ್ಯಾಂಕ್ ದಾಟಿ ಯಾವುದು ಅಂತಂದರೆ, ಫಾರ್ ಎನ್ ಎಕ್ಸಾಂಪಲ್, a person is staying in a remote village will not be having all day activities of city person who is coming and opening the shop or an account or a balance or any type of business. ಈ ಒಂದು ಸಂದರ್ಭಗಳಲ್ಲಿ ಟೂ ಪ್ಯಾರಲಲ್ ಲೈನ್ಸ್ ಡ್ರಾ ಮಾಡಿರುವಂತಹ ಒಂದು ವ್ಯಕ್ತಿಗೆ ವಿ ಕಾಲ್ ಇಟ್ ಆಸ್ ಅಕೌಂಟ್ ಪೇಯಿ ಓನ್ಲಿ.